ನಮಸ್ಕಾರ ವೀಕ್ಷಕರೇ. ಸ್ವಪ್ನಶಾಸ್ತ್ರದಲ್ಲಿ ನಾವು ಕಾಣುವ ಪ್ರತಿಯೊಂದು ಕನಸುಗಳಿಗೂ ಅದರದ್ದೇ ಆದ ಅರ್ಥವಿದೆ ಎಂದು ಹೇಳಲಾಗಿದೆ. ನಾವು ಕಾಣುವ ಕನಸುಗಳು ನಮಗೆ ಭವಿಷ್ಯದ ಕುರಿತು ಶುಭ ಮತ್ತು ಅಶುಭ ಸೂಚನೆಗಳನ್ನು ತಿಳಿಸುತ್ತದೆ. ಕೆಲವರು ಇದನ್ನು ನಂಬಿದರೆ ಕೆಲವರು ಇಂತಹ ವಿಚಾರಗಳನ್ನು ಅಲ್ಲಗಳೆಯುತ್ತಾರೆ. ಆದರೆ ಅದೆಷ್ಟೋ ಬಾರಿ ನಾವು ಕನಸಿನಲ್ಲಿ ಕಂಡ ಘಟನೆಗಳು ನನಸಾಗುವ ಸನ್ನಿವೇಶಗಳು ನಮ್ಮ ಎದುರಿಗೆ ಬಂದು ನಿಂತಿದ್ದನ್ನು ನಾವು ನೋಡಿದ್ದೇವೆ. ನೀವು ಕನಸಿನಲ್ಲಿ ದೇವರು ಮತ್ತು ದೇವತೆಗಳನ್ನು ನೋಡಿರಬಹುದು, ಅಥವಾ ಮುಂದೊಂದು ದಿನ ಇಂತಹ ಕನಸುಗಳು ಬೀಳಲೂಬಹುದು. ಅದರ ಬಗ್ಗೆ ಮುಂಚೆಯೇ ತಿಳಿದುಕೊಳ್ಳುವುದು ಉತ್ತಮ. ಅಥವಾ ಇಂತಹ ಕನಸುಗಳು ಈಗಾಗಲೇ ನಿಮಗೆ ಬಿದ್ದಿದ್ದರೆ ಅವುಗಳ ಅರ್ಥವನ್ನು ತಿಳಿದುಕೊಳ್ಳುವುದು ಕೂಡ ಅಷ್ಟೇ ಅವಶ್ಯಕವಾಗಿದೆ. ಕನಸಿನಲ್ಲಿ ದೇವರು ಕಾಣಿಸಿಕೊಳ್ಳುವುದು ನಿಮಗೆ ವಿವಿಧ ಅರ್ಥಗಳನ್ನು ನೀಡುತ್ತದೆ. ದೇವರು ಕನಸಿನಲ್ಲಿ ಯಾವ ರೂಪದಲ್ಲಿ ಕಾಣಿಸಿಕೊಂಡರೆ ಏನನ್ನ ಸೂಚನೆ ನೀಡುತ್ತದೆ? ವಿವಿಧ ದೇವರ ಕನಸುಗಳು ಯಾವ ಅರ್ಥವನ್ನು ನಿಮಗೆ ನೀಡುತ್ತವೆ? ದೇವರಿಗೆ ಸಂಬಂಧಿಸಿದ ಕನಸುಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಕನಸಿನಲ್ಲಿ ದೇವರನ್ನು ನೋಡಿದ್ದೀರಿ ಎಂದಾದರೆ ಆ ದೇವರು ನಿಮಗೆ ಭವಿಷ್ಯದಲ್ಲಿ ನಡೆಯುವ ಯಾವುದೇ ಒಂದು ವಿಚಾರದ ಬಗ್ಗೆ ನಿಮಗೆ ಹೇಳಲು ಬಯಸುತ್ತಿದ್ದಾನೆ. ಒಂದು ವೇಳೆ ನೀವು ಯಾವುದೋ ಒಂದು ವಿಚಾರದ ಬಗ್ಗೆ ಗಾಢವಾಗಿ ಚಿಂತೆ ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ನೀವು ನಿಮ್ಮ ಕನಸಿನಲ್ಲಿ ದೇವರು ಕಾಣಿಸಿಕೊಂಡರೆ ಅದು ನಿಮ್ಮ ಮುಂದಿನ ಜೀವನಕ್ಕೆ ಶುಭ ಸೂಚನೆಯಾಗಿರುತ್ತದೆ. ಕನಸಿನಲ್ಲಿ ನೀವು ದೇವರು ಕಾಣಿಸಿಕೊಳ್ಳುವುದರ ಅರ್ಥವೇನೆಂದರೆ ಎದುರಾದ ಸಮಸ್ಯೆಗಳನ್ನು ತಾಳ್ಮೆಯಿಂದ ಎದುರಿಸಬೇಕು. ನಿಮ್ಮ ಕಷ್ಟಗಳನ್ನು ನೋಡಿ ಓಡಿ ಹೋಗುವ ಬದಲು ನಾನು ನಿಮ್ಮೊಂದಿಗೆ ಇದ್ದೇನೆ ಎನ್ನುವ ಧೈರ್ಯದಿಂದ ಎದುರಿಸಿ ಎನ್ನುವುದೇ ಇದರ ಅರ್ಥವಾಗಿದೆ. ಅದೇ ಒಬ್ಬ ವ್ಯಕ್ತಿ ತನ್ನ ಕನಸಿನಲ್ಲಿ ದೇವರು ನಗುತ್ತಿರುವಂತೆ ದೃಶ್ಯವನ್ನು ಕಂಡರೆ ದೇವರು ಆತನ ಬಗ್ಗೆ ತುಂಬ ಸಂತೋಷವಾಗಿದ್ದಾನೆ, ದೇವರು ಆತನಿಗೆ ಹತ್ತಿರವಾಗಲು ಬಯಸುತ್ತಿದ್ದಾನೆ ಎಂದರ್ಥ. ಅಲ್ಲದೆ ನಿಮ್ಮ ಕನಸಿನಲ್ಲಿ ದೇವರು ನಗುತ್ತಿರುವ ದೃಶ್ಯವನ್ನು ನೀವು ನೋಡಿದರೆ ದೇವರ ಅನುಗ್ರಹ ಶೀಘ್ರದಲ್ಲೇ ನಿಮ್ಮ ಮೇಲೆ ಬೀಳಲಿದೆ ಎಂಬುದಾಗಿದೆ. ಮತ್ತು ಆತನ ಕೃಪೆಯಿಂದ ನೀವು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುತ್ತೀರಿ ಎಂಬುದು ಇದರ ಸೂಚನೆ. ಕನಸಿನಲ್ಲಿ ದೇವರು ನಿಮ್ಮ ಮೇಲೆ ಮುನಿಸಿಕೊಂಡಂತೆ ಕಾಣಿಸಿಕೊಂಡರೆ, ಮೌನವಾಗಿರುವಂತೆ ಕಾಣಿಸಿಕೊಂಡರೆ, ದುಃಖಿತನಾಗಿದ್ದರೆ ಖಂಡಿತ ನಿಮ್ಮಿಂದ ಏನೋ ತಪ್ಪಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ದೇವರು ಯಾವುದೋ ಒಂದು ವಿಚಾರದ ಕಾರಣದಿಂದಾಗಿ ದೇವರು ನಿಮ್ಮ ಮೇಲೆ ಕೋಪಿಸಿಕೊಂಡಿರಬಹುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅಥವಾ ದೇವರು ನಿಮ್ಮ ಮೇಲೆ ನಿರಾಸೆಗೊಂಡಿದ್ದಾನೆ ಎಂಬುದು ಈ ಕನಸಿನ ಅರ್ಥವಾಗಿದೆ. ದೇವರು ನಿಮ್ಮ ಕನಸಿನಲ್ಲಿ ಈ ರೀತಿಯಾಗಿ ಕಾಣಿಸಿಕೊಂಡಾಗ ನಿಮ್ಮ ತಪ್ಪುಗಳ ಬಗ್ಗೆ, ನೀವು ಮಾಡಿರುವ ಕೆಲಸದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಿ. ದೇವರ ವಿಗ್ರಹ ಅಥವಾ ಫೋಟೋದ ಬಳಿ ನಿಂತು ಅಥವಾ ಕುಳಿತು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನಿಮ್ಮ ತಪ್ಪುಗಳ ಬಗ್ಗೆ ನೀವು ಅರಿವು ಮಾಡಿಕೊಳ್ಳಬೇಕು. ಉದಾಹರಣೆಗೆ, ನೀವು ಕನಸಿನಲ್ಲಿ ದುರ್ಗಾದೇವಿ ನಗುತ್ತಿರುವುದನ್ನು ನೋಡಿದರೆ ನೀವು ಏನೋ ಧೈರ್ಯಶಾಲಿ ಕಾರ್ಯವನ್ನು ಮಾಡಿದ್ದೀರಿ ಎಂದರ್ಥ. ಆದರೆ ದುರ್ಗಾದೇವಿ ಕೋಪಗೊಂಡಿರುವುದನ್ನು ನೋಡುವುದು ಮಾತೆ ದೇವಿಯು ನಿಮ್ಮ ಮೇಲೆ ಯಾವುದೋ ಕಾರಣಕ್ಕಾಗಿ ಕೋಪಗೊಂಡಿದ್ದಾಳೆ ಎಂಬುದು ಸಂಕೇತವಾಗಿರಬಹುದು. ಅದೇ ರೀತಿ ರಾಮನ ಕನಸುಗಳು ಸವಾಲನ್ನು ಎದುರಿಸುವ ಸೂಚನೆಯಾಗಿದೆ. ಹನುಮಂತನ ಕನಸುಗಳು ಕಷ್ಟವನ್ನು ನಿವಾರಿಸುವ ಸಂಕೇತವಾಗಿದೆ. ಶಿವ, ವಿಷ್ಣು ಮತ್ತು ಕೃಷ್ಣನ ಕನಸುಗಳು ಪ್ರೀತಿ ಮತ್ತು ಶುಭ ಕಾರ್ಯಗಳೊಂದಿಗೆ ಸಂಬಂಧ ಹೊಂದಿದೆ. ನೀವು ನಿಮ್ಮ ಕನಸಿನಲ್ಲಿ ಈ ರೀತಿಯಾದ ದೇವರನ್ನು ನೋಡಿದರೆ ಅದು ನಿಮ್ಮ ಮುಂದಿನ ಜೀವನದಲ್ಲಿ ಯಾವ ಅರ್ಥವನ್ನು ನೀಡುತ್ತದೆ ಎಂಬುದನ್ನು ಹೇಳುತ್ತದೆ. ದೇವರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಕೆಲವೊಮ್ಮೆ ಶುಭ ಸೂಚನೆ ನೀಡಿದರೆ ಇನ್ನು ಕೆಲವೊಮ್ಮೆ ಅಶುಭ ಸೂಚನೆಯನ್ನು ನೀಡುತ್ತದೆ. ದೇವರು ನಿಮ್ಮ ಕನಸಿನಲ್ಲಿ ಬರಲಿ ಅಥವಾ ಬರದೇ ಇರಲಿ, ನಿಮ್ಮ ಆಲೋಚನೆಗಳು, ನಿಮ್ಮ ಕೆಲಸಗಳು ಒಳ್ಳೆಯದೇ ಆದರೆ ನೀವು ನಂಬಿರುವ ಶಕ್ತಿ ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂದು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತೀನಿ.